ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಜ್ಞಾ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನನಗೆ ರೀಸೆಂಟ್ ಆಗಿ ಒಂದು ಕಮೆಂಟ್ ಬಂದಿತ್ತು, ನನ್ನ ಮೇಕಪ್ ಕಲೆಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಆನೆಸ್ಟ್ಲಿ ನನ್ನ ಹತ್ರ ತುಂಬಾ ಜಾಸ್ತಿ ಕಲೆಕ್ಷನ್ ಏನು ಇಲ್ಲ. ಲೈಕ್ ಎಷ್ಟು ಬೇಕಾಗ್ಬೋದು ಇವಾಗ ಅಟ್ ಪ್ರೆಸೆಂಟ್ ನನ್ನ ಹತ್ರ ಅಷ್ಟಿದೆ. ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನಾನು ಎವ್ರಿ ಡೇ ಮೇಕಪ್ಗೆ ಏನು ಯೂಸ್ ಮಾಡ್ತೀನಿ ಅದನ್ನ ತೋರಿಸ್ತೀನಿ. ಎವ್ರಿ ಡೇ ಮೇಕಪ್ಗೆ ಅಂತ ಈ ಬಾಕ್ಸ್ ನ ಇಟ್ಕೊಂಡಿದ್ದೀನಿ. ನಾನು ಇನ್ನ ತುಂಬಾ ಜಾಸ್ತಿ ನೀಟಾಗಿ ಆರ್ಗನೈಸ್ ಆತರ ಎಲ್ಲ ಏನು ಮಾಡ್ಕೊಂಡಿಲ್ಲ, ಯಾಕಂದ್ರೆ ಅಷ್ಟೊಂದು ಏನು ಇಲ್ಲ. ನಾರ್ಮಲ್ ಆಗಿ ಈ ತರ ಬಾಕ್ಸ್ ಅಲ್ಲಿ ಇಟ್ಕೊಂತೀನಿ. ಇದು ನಾನು ಎವ್ರಿ ಡೇ ಯೂಸ್ ಮಾಡೋ ಪ್ರಾಡಕ್ಟ್ಸ್. ಎಮರ್ಜೆನ್ಸಿಗಿರ್ಲಿ ಅಂತ ಈ ಒಂದು ಏನಂತಾರೆ ಫೌಂಡೇಶನ್, ಬಟ್ ಮಿನಿ ವರ್ಷನ್ ನ ಯೂಸ್ ಮಾಡ್ತೀನಿ. ಆ್ಯಂಡ್ ಶೇಡು ಕೂಡ ಅಷ್ಟೊಂದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಲ್ಲ. ಅದನ್ನು ಬಿಟ್ಟರೆ ನಾನು ಫೇಸ್ಗೆ ಯೂಸ್ ಮಾಡೋದು ಈ ಮೂರು ಯೂಸ್ ಮಾಡ್ತೀನಿ ತುಂಬ ಜಾಸ್ತಿ ನಾನು. ಇದು ಮಾತ್ರ ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ BB ಕ್ರೀಮ್ ಟ್ರೈ ಮಾಡಬೇಕು ಅಂದರೆ ನೀವು ಇದನ್ನ ಟ್ರೈ ಮಾಡ್ಬೋದು. ದಿ ನ್ಯಾಚುರಲ್ ವಾಶಿಂದ BB ಕ್ರೀಮ್ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ನಂತರನೇ ಜಾಸ್ತಿ ಫೌಂಡೇಶನ್ ಎಲ್ಲ ಹಾಕಕ್ಕೆ ಇಷ್ಟ ಆಗಲ್ಲ ಅಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಬಿಟ್ಟರೆ ಲ್ಯಾಕ್ಮಿಯಿಂದ ಈ CC ಕ್ರೀಮ್ ಕೂಡ ಯೂಸ್ ಮಾಡ್ತೀನಿ. ಇದು ಕೂಡ ನನ್ನ ಹತ್ರ ಮಿನಿ ವರ್ಷನ್ ಇರೋದು. ಇದು ಕೂಡ ಚೆನ್ನಾಗಿದೆ. ಸೊ ನಾನು ಫಸ್ಟ್ ಫೌಂಡೇಶನ್ ತಗೋಬೇಕು. ಆ್ಯಂಡ್ ಇದಾದ್ಮೇಲಿಂದ ಕಾಂಪ್ಯಾಕ್ಟಿಗೆ ನಾನು ಯೂಸ್ ಮಾಡೋದು ಫೇಸಸ್ ಕೆನಡಾ ಇಂದ. ನಿಜವಾಗ್ಲೂ ಹೇಳ್ತೀನಿ, ನಾನು ಇದುವರೆಗೂ ಟ್ರೈ ಮಾಡಿರೋದ್ರಲ್ಲಿ ದಿ ಬೆಸ್ಟ್ ಕಾಂಪ್ಯಾಕ್ಟ್ ಪೌಡರ್ ಅಂತಾನೆ ಹೇಳ್ಬೋದು. ತುಂಬ ಅಫೋರ್ಡಬಲ್ ಆಗಿದೆ. ಜಸ್ಟ್ 150 ರುಪೀಸಿಗೆ ಸಿಗುತ್ತೆ ಇದು ನಿಮಗೆ. ನಾನು ತುಂಬ ಇಷ್ಟಪಡೋದು ಅಂದರೆ ಐಬ್ರೋ ಫಿಲ್ಲರ್. ಇದು ನಾನು ಎಟ್ಯೂಡ್ ಇಂದ ಯೂಸ್ ಮಾಡ್ತೀನಿ. ಬ್ರೌನ್ ಕಲರ್ ಅಲ್ಲಿ. ನಿಮ್ಗೆ ನ್ಯಾಚುರಲ್ ಆಗಿ ಬ್ರೋಸ್ ಬೇಕು ಅಂದ್ರೆ ಇದನ್ನ ಟ್ರೈ ಮಾಡಲೇಬೇಕು. ಸ್ಪೂಲಿ ಕೂಡ ಬರುತ್ತೆ ನಿಮ್ಗೆ ಈ ತರ. ಅಂಡ್ ಅದಾದ್ಮೇಲಿಂದ ಅಪ್ಲಿಕೇಟರು ಅಷ್ಟೇ ತುಂಬಾ ಚೆನ್ನಾಗಿದೆ. ಐಲೈನರ್ಗೆ ನಾನು ಈ 3 ಯೂಸ್ ಮಾಡ್ತೀನಿ. ಒಂದು ಎಬೆಲಿನಿಂದ, ಇದನ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ತೀನಿ. ತುಂಬಾ ಪ್ರಿಫರ್ ಮಾಡೋ ಐಲೈನರ್ ಅಂದ್ರೆ ಇದೇನೆ. ಇದು ತುಂಬಾ ಚೆನ್ನಾಗಿದೆ. ಅದಾದ್ಮೇಲಿಂದ ದಿ ನ್ಯಾಚುರಲ್ ವಾಶ್ ಇಂದ, ಇದು ನನಗೆ PR ಅಲ್ಲಿ ಬಂದಿತ್ತು. ಬಟ್ ಈ ಬ್ರ್ಯಾಂಡ್ ಅಷ್ಟು ನಾವು ಯಾರು ನೋಡಿಲ್ಲ, ಬಟ್ ಟ್ರೈ ಮಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್. ಅಫೋರ್ಡಬಲ್ ಆಗು ಕೂಡ ಇದೆ. ಇದು ಒಂಥರ ಲೈಕ್ ಬರೆಯೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ನಿಮ್ಗೇನಾದ್ರೂ ಐಲೈನರ್ ಹಾಕಕ್ ಕಷ್ಟ ಆಗುತ್ತೆ ಅಂದ್ರೆ ನೀವು ಇದನ್ನ ಒಂದ್ಸಲ ಟ್ರೈ ಮಾಡ್ಬೋದು. ಕಾಜಲಿನಲ್ಲಿ ನಾನು ಯೂಸ್ ಮಾಡೋದು ಒಂದು ಮೆಬೆಲಿನಿಂದ, ಇನ್ನೊಂದು ಪ್ಲಮ್ ಇಂದ. ನಿಮ್ಗೆ ತುಂಬಾ ಜಾಸ್ತಿ ಐಲೈನರ್ ಎಲ್ಲ ಸ್ಪ್ರೆಡ್ ಆಗುತ್ತೆ ಅಂದ್ರೆ ನೀವು ಇದನ್ನ ಟ್ರೈ ಮಾಡಲೇಬೇಕು. ಪ್ಲಮ್ ಇಂದ ನಾನಂತೂ ಅಷ್ಟು ಇಷ್ಟಪಡ್ತೀನಿ. ಒಂಚೂರು ಕೂಡ ಸ್ಮಜ್ ಆಗೋದಾಗಿರ್ಬೋದು, ಸ್ಪ್ರೆಡ್ ಆಗೋದಾಗಿರ್ಬೋದು ಒಂದು ಸ್ವಲ್ಪ ಕೂಡ ಆಗಲ್ಲ. ನನಗಂತೂ ಹಾಕೊಂಡು 5 ನಿಮಿಷಕ್ಕೇನೆ ಇಲ್ಲೆಲ್ಲ ಆಗ್ಬಿಡ್ತಿತ್ತು. ಬಟ್ ಯಾವಾಗಿಂದ ಇದನ್ನ ನಾನು ಟ್ರೈ ಮಾಡಿದೀನಿ ಅವಾಗಿಂದ ವಾವ್, ದಿ ಬೆಸ್ಟ್. ನೀವು ಇದನ್ನ ಟ್ರೈ ಮಾಡಲೇಬೇಕು. ಆ್ಯಂಡ್ ಇವತ್ತು ಕೂಡ ನಾನು ಇದನ್ನ ಅಪ್ಲೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಆದ್ಮೇಲಿಂದ ಮಸ್ಕಾರ ಅಲ್ಲಿ ನಾನು ಇದೆರಡು ಯೂಸ್ ಮಾಡ್ತೀನಿ. ಒಂದು ಮಾಸ್ ಇಂದ ಡಬಲ್ ಮಸ್ಕಾರ ತುಂಬಾ ಚೆನ್ನಾಗಿದೆ. ಇದಾಗಲೇ ಖಾಲಿ ಆಗ್ಬಿಟ್ಟಿದೆ, ಒಂದು ಹೊಸ ತಗೋಬೇಕು. ನಾನು ಖಾಲಿ ಆಗೋದನ್ನ ಸ್ವಲ್ಪ ಐಬ್ರೋಸಿಗೆ ಯೂಸ್ ಮಾಡ್ಕೊತೀನಿ. ಹಿಂಗೆ ಒಂದು ಸ್ವಲ್ಪ ನೀಟಾಗಿ ಇರುತ್ತೆ ಅನ್ನೋ ತರ ಫೀಲ್ ಆಗುತ್ತೆ ನನಗೆ. ಹಿಲರಿ ರೋಡ ಅನ್ನೋದು ತುಂಬಾ ಚೆನ್ನಾಗಿದೆ. ನಾನು ಇವತ್ತು ಇದೇ ಮಸ್ಕರಾನ ಯೂಸ್ ಮಾಡಿರೋದು. ಚೆನ್ನಾಗಿದೆ ಇದು. ನಾನು ಎವ್ರಿ ಡೇ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇಷ್ಟೇ. ಇದರಲ್ಲಿ ಆಲ್ಮೋಸ್ಟ್ ತುಂಬಾ ಸ್ಪೆಷಲ್ ಒಕೇಶನ್ಸ್ ಅಲ್ಲೂ ಕೂಡ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಬಟ್ ತುಂಬಾ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅಂದ್ರೆ ಇದೇನೆ. ಇದನ್ನ ಬಿಟ್ಟು ಇವಾಗ ನೆಕ್ಸ್ಟ್ ಲಿಪ್ಸ್ಟಿಕ್ಗೆ ಹೋಗೋಣ. ಇದು ಹೈಲೈಟರ್ ಇದನ್ನ ಯೂಸ್ ಮಾಡ್ತೀನಿ. ಇದು ತುಂಬಾ ಅಫೋರ್ಡಬಲ್ ಆಗಿದೆ. ಇನ್ಸ್ಟಾಗ್ರಾಮ್ ಒಂದು ಪೇಜ್ ಅಲ್ಲಿ ತಗೊಂಡಿರೋದು, ಎಲ್ಪಿಸ್ ಗೋಲ್ಡ್ ಅಂತ ಪೇಜ್ ಇದು. ಇವತ್ತು ನಾನು ಯೂಸ್ ಮಾಡಿರೋ ಹೈಲೈಟರ್ ಬಂದ್ಬಿಟ್ಟು ಇನ್ಸೈಡ್ ಕಾಸ್ಮೆಟಿಕ್ಸ್ ಇಂದ. ಇದು ಶೇಡ್ ಏನು ಅಂತ ಹಾಕಿಲ್ಲಲ್ಲ, ಮೊಮ್ಮೇಡ್ ಸ್ಕೇಲ್ ಅಂತ. ತುಂಬಾ ಚೆನ್ನಾಗಿದೆ. ಜಸ್ಟ್ 99 ರುಪೀಸ್ ಅನ್ಸುತ್ತೆ ಈ ಹೈಲೈಟರ್ ಅಷ್ಟೇ. ನೀವು ಇನ್ಸೈಡ್ ಕಾಸ್ಮೆಟಿಕ್ಸ್ ತುಂಬಾ ಅಫೋರ್ಡಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅದರಿಂದ ನೀವು ಟ್ರೈ ಮಾಡಲೇಬೇಕು. ಇದು ತುಂಬಾ ಚೆನ್ನಾಗಿದೆ. ಎವ್ರಿ ಡೇ ಯೂಸಿಗೆ ಆಗಿರ್ಬೋದು, ಇಲ್ಲ ಹೊರಗಡೆ ಹೋಗೋದಕ್ಕಾಗಿರ್ಬೋದು. ತುಂಬಾ ಚೆನ್ನಾಗಿದೆ ಇದು. ಲಿಪ್ಸ್ಟಿಕ್ಸ್ ಮಾಡೋಣ, ಇಲ್ಲ ಅಂದ್ರೆ ಬೇರೆ ಪ್ರಾಡಕ್ಟ್ಸ್ ತುಂಬಾ ಸ್ವಲ್ಪ ಅಪರೂಪಕ್ಕೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಯೂಸ್ ಮಾಡೋಣ. ಲಿಪ್ಸ್ಟಿಕ್ಸ್ನೇ ಮಾಡ್ಬಿಡೋಣ ಫಸ್ಟ್. ನನ್ನ ಲಿಪ್ಸ್ಟಿಕ್ಸ್
ಲಿಪ್ಸ್ಟಿಕ್ಸ್ ಇಷ್ಟೊಂದಿದೆ ನನ್ನ ಹತ್ರ. ನನಗಂತೂ ಇನ್ನೂ ಸ್ವಲ್ಪ ಇತ್ತು, ನಾನು ಸ್ವಲ್ಪ ಸಿಸ್ಟರ್ಸಿಗೆಲ್ಲ ಕೊಟ್ಟಿದ್ದೀನಿ. ಲಿಪ್ಸ್ಟಿಕ್ಕಲ್ಲಿ ಇವತ್ತು ಹಾಕ್ಕೊಂಡಿರೋದನ್ನ ತೋರಿಸ್ಬಿಡ್ತೀನಿ. ಇವತ್ತು ಈ 3 ಇತ್ತು, ಜೊತೆಗೆ ಇನ್ನೂ ಒಂದು ಲಿಪ್ಸ್ಟಿಕ್ ಹಾಟ್ ರೆಡ್ ಅಲ್ಲ. ನಾನು ಇವತ್ತು ಯೂಸ್ ಮಾಡಿರೋ ಕೊಂಬೋ ಬಂದು ಇದು ಲಿಪ್ ಲೈನರ್ ಬಂದು ಒಂದು ಶ್ರಯಾನ್ ಕಾಸ್ಮೆಟಿಕ್ಸ್ ಅಂತ, ಇನ್ನ ಒಂದು ಮಾಸ್ ಇಂದ, ಅಂಡ್ ಅದಾದ್ಮೇಲಿಂದ ಲಿಪ್ಸ್ಟಿಕ್ ಒಂದು ಮೈಗ್ಲಾಮ್ ಇಂದ. ಇದು ಮೇನ್ ಲಿಪ್ಸ್ಟಿಕ್ ಇವತ್ತು ಹಾಕಿರೋದ್ರಲ್ಲಿ. ಇದು ಪ್ಯಾಕೇಜಿಂಗು ಅಷ್ಟೇ, ಲಿಪ್ಸ್ಟಿಕ್ಕು ಅಷ್ಟೇ. ಸ್ವಲ್ಪ ಹಾಕ್ಬೇಕಾದ್ರೆ ತುಂಬ ಡ್ರೈ ಅಂತ ಅನ್ಸುತ್ತೆ, ಲೈಕ್ ತುಂಬ ಬೇಗ ಆಗಲ್ಲ, ತುಂಬ ಸ್ಮೂತ್ ಆಗಲ್ಲ. ಅದನ್ನು ಬಿಟ್ಟರೆ ಲೈಕ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿದೆ ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಗೊತ್ತಾ, ಇದು ಹಿಲರಿ ರೋಡಾಯಿಂದ. ಈ ಕಲರ್ ತುಂಬ ಚೆನ್ನಾಗಿದೆ. ನಿಮಗೆ ರೆಡ್ ಲಿಪ್ಸ್ಟಿಕ್ ಇಷ್ಟ ಆಗುತ್ತೆ ಅಂತ ಇದು ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಸೆಂಟರಲ್ಲಿ ಯೂಸ್ ಮಾಡಿದ್ದೀನಿ ಇವತ್ತು. ಇದು ತುಂಬ ಶೇಡ್ಸ್ ಇದೆ, ಅದನ್ನೆಲ್ಲ ಇವಾಗ ತೋರಿಸ್ತೀನಿ. ಸೊ ಸೇಮ್ ಬ್ರ್ಯಾಂಡಿಂದಾನೆ ಎಷ್ಟಿದೆ ನನ್ನ ಹತ್ರ, 5 ಲಿಪ್ಸ್ಟಿಕ್ ಇದೆ ಹತ್ರ ಸೇಮ್ ಬ್ರ್ಯಾಂಡಲ್ಲೇ. ಇಷ್ಟು ಇದೆ ಅಂದರೆ ಇಷ್ಟು ನಾನು ಯೂಸ್ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಿರ್ಲೇಬೇಕಲ್ವಾ. ಆ್ಯಂಡ್ ಇದು ತುಂಬ ಅಫೋರ್ಡಬಲ್, ಲೈಕ್ 200 ರುಪೀಸ್ಗಿಂತ ಕಮ್ಮಿ ಬರುತ್ತೆ ಒಂದು ಲಿಪ್ಸ್ಟಿಕ್. ಸೊ ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ, ಇಲ್ಲ ಅಂದರೆ ಸ್ವಲ್ಪ ಹಿಂಸೆ ಕೊಡ್ತಿದೆ ಅಂದರೆ ನೀವು ಇದನ್ನು ಟ್ರೈ ಮಾಡಲೇಬೇಕು. ಈ ಎಲ್ಲಾದ್ರದ್ದು ಶೇಡ್ ಡೀಟೇಲ್ಸ್ ನಾನು ಹಾಕಿರ್ತೀನಿ, ಹಾಗೆ ಲಿಂಕ್ ಕೂಡ ಸಿಗುತ್ತೆ ನಿಮಗೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಫಸ್ಟು ಲಿಪ್ ಲೈನರ್ ತೋರಿಸ್ಬಿಡ್ತೀನಿ. ಇಷ್ಟು ಆಲ್ಮೋಸ್ಟ್ ಇದರಲ್ಲಿ 2 ಬ್ರ್ಯಾಂಡ್ ನಾನು ತುಂಬ ಜಾಸ್ತಿ ಯೂಸ್ ಮಾಡಿರೋದು. ಒಂದು ಮಾಸ್ ಕಾಸ್ಮೆಟಿಕ್ಸ್ ಇಂದ, ಇನ್ನ ಒಂದು ಶ್ರಯಾನ್ ಇಂದ. 2 ಕೂಡ ತುಂಬ ಚೆನ್ನಾಗಿದೆ. ಬಟ್ ನಾನು ತುಂಬ ಜಾಸ್ತಿ ನನಗೆ ಯಾವುದು ಇಷ್ಟ ಆಗುತ್ತೆ ಅಂದರೆ ಮಾರ್ಸಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಅದು ತುಂಬ ಸ್ಮೂತ್ ಫಿನಿಶಿಂಗ್ ಸಿಗುತ್ತೆ ಆ್ಯಂಡ್ ಕಲರ್ ಶೇಡ್ ತುಂಬ ಚೆನ್ನಾಗಿದೆ. ಏನಾದರೂ ಇದು ಲೈಕ್ ಯಾವುದಾದ್ರೂ ಒಂದು ಪ್ರಾಡಕ್ಟು ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಅದನ್ನು ಕೂಡ ಕೇಳ್ಬೋದು, ಅದನ್ನು ಕೂಡ ನಾನು ಮಾಡ್ತೀನಿ. ಸೊ ಇದೊಂದೇ ವಿಡಿಯೋದಲ್ಲಿ ಪ್ರತಿಯೊಂದು ಸ್ವ್ಯಾಚ್ ಮಾಡಿ ಎಲ್ಲ ತೋರಿಸಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅನಿಸುತ್ತೆ. ಸೊ ಆಮೇಲಿಂದ ಇವಾಗ ಸ್ವಲ್ಪ ನ್ಯೂಡಲ್ಲಿ ತೋರಿಸ್ತೀನಿ. ರೆನಿಯಲ್ಲಿ ಇದು ಒಂಥರ ಲೈಕ್ ಪಿಂಕಿಶ್ ನ್ಯೂಡ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ತುಂಬ ಅಫೋರ್ಡಬಲ್ ಆಗಿದೆ. ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ಎಲ್ಲ ಅಫೋರ್ಡಬಲ್, ಯಾಕಂದರೆ ನಾನು ಕೂಡ ಕಾಲೇಜ್ಗೆ ಹೋಗ್ಬೇಕಾಗಿರೋ ಟೈಮಿಂದನೇ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿರೋದು. ಆಕ್ಮಿಯಲ್ಲಿ ತೊಗೊಂಡಿದ್ದು ನಾನು. ಬಟ್ ಇದು ನನಗೆ ತುಂಬ ಏನಂತೆ, ಬರೀ ಇದು ಒಂದೇ ಲಿಪ್ಸ್ಟಿಕ್ ಹಾಕೋದಕ್ಕಾಗಲ್ಲ, ಯಾಕಂದರೆ ನನಗೆ ಈ ಶೇಡ್ ಅಷ್ಟೊಂದು ಚೆನ್ನಾಗಲ್ಲ. ಸ್ವಲ್ಪ ಬೇಸ್ ಲಿಪ್ಸ್ಟಿಕ್ ಆಗಿ ಇದನ್ನ ಯೂಸ್ ಮಾಡಿ. ಇದು ಲ್ಯಾಕ್ಮಿಯಿಂದನೇ. ಇದೊಂಥರ ಬ್ರೌನ್ ನ್ಯೂಡ್ ತರ ಬರುತ್ತೆ, ತುಂಬಾ ಡಾರ್ಕ್ ಫೀಲ್ ಆಗಲ್ಲ. ಎವ್ರಿ ಡೇಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾನೇ ಯೂಸ್ ಮಾಡಿರೋ ಲಿಪ್ಸ್ಟಿಕ್ ಅಂದ್ರೆ ಇದನ್ನೇ. ಇದು ಲ್ಯಾಕ್ಮಿ ಪಿಲ್ಗ್ರಿಮ್ ಇಂದ. ಇದು ತುಂಬಾ ಚೆನ್ನಾಗಿದೆ. ಎವ್ರಿ ಡೇಗಂತೂ ಇದಕ್ಕಿಂತ ಬೆಸ್ಟ್ ನಿಮಗೆ ಲಿಪ್ಸ್ಟಿಕ್ ಸಿಗಲ್ಲ. ಇದು ಅಷ್ಟು ಚೆನ್ನಾಗಿದೆ. ಲೈಕ್ ಈ ಶೇಡ್ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಕಾಣಿಸುತ್ತೆ, ಅದಂತೂ ಪಕ್ಕ. ಇದು ನನ್ನ ಸ್ವಲ್ಪ ನ್ಯೂ ಲಿಪ್ಸ್ಟಿಕ್. ಕಲರ್ಸಿಗೆ ಹೋಗೋದಾದ್ರೆ ಇದು ಈ ಲಿಪ್ಸ್ಟಿಕ್ಸ್ ತುಂಬಾ ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಒಂದ್ ಸ್ವಲ್ಪ ಪರ್ಪಲಿಶ್ ಶೇಡ್ ಇದೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಕಾಣಿಸ್ಬೇಕು ಅಂತ ಇರುತ್ತಲ್ಲ, ಅವಾಗೆಲ್ಲ ಇದನ್ನ ಹಾಕೊಂತೀನಿ. ಇದು ರೆಡ್. ನನಗೆ ಇದು ಅಷ್ಟೊಂದು ರೆಡ್ ಲಿಪ್ಸ್ಟಿಕ್ಸ್ ಎಲ್ಲ ನನಗೆ ಇಷ್ಟ ಆಗಲ್ಲ. ಬಟ್ ಈ ರೆಡ್ ಇದೆಲ್ಲ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ. ಇದು ಕೂಡ ಶ್ರಯಾನ್ ಕಾಸ್ಮೆಟಿಕ್ ಇಂದಾನೆ. ಇದು ಜಸ್ಟ್ 199 ಸಿಕ್ಕಿದಿರೋದು ಅನ್ಸುತ್ತೆ ನನಗೆ. ಇದು ಸ್ವಲ್ಪ ಲೈಕ್ ಮರೂನಿಶ್ ವೈನ್ ರೆಡ್ ಇಲ್ಲ ಬ್ಲಡ್ ರೆಡ್ ಬರುತ್ತಲ್ಲ, ಆ ತರ ಲಿಪ್ಸ್ಟಿಕ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಇದು ಕೂಡ ಮೆಬೆಲಿನ್ ಅಲ್ಲಿ ತಗೊಂಡಿರೋದು ನಾನು. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಏನಂತಾರೆ ಬ್ರೇಕ್ ಬ್ರೌನ್ ಆ ಶೇಡ್ ಬರುತ್ತೆ. ಇದು ಇನ್ಸೈಡ್ ಕಾಸ್ಮೆಟಿಕ್ಸ್ ಇಂದ. ತುಂಬಾ ಯೂಸ್ ಮಾಡಿ ಖಾಲಿನೇ ಆಗೋಗಿದೆ. ಇದು ಪಿಂಕ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಪಿಂಕ್ ಲಿಪ್ಸ್ಟಿಕ್ ಬೇಕು ಅಂದ್ರೆ ನೀವು ಇದನ್ನ ಟ್ರೈ ಮಾಡಲೇಬೇಕು, ಯಾಕಂದ್ರೆ ರಿಸಲ್ಟ್ ನಿಮ್ಗೆ ಇಲ್ಲೇ ಕಾಣಿಸ್ತಾ ಇದೆ ಎಷ್ಟು ಖಾಲಿ ಆಗಿದೆ ಅಂತ. ಇಷ್ಟು ನನ್ನ ಲಿಪ್ಸ್ಟಿಕ್ಸ್. ಅದರಲ್ಲಿ ನಾನು ತುಂಬಾ ಒಂಥರ ಏನಂತಾರೆ ಕಾಸ್ಟ್ಲಿ ಇಲ್ಲ ಲಕ್ಸುರಿಯಸ್ ಅಂತ ಹೇಳ್ಬೋದು ನನ್ನ ರೇಂಜಿಗೆ. ಇನ್ನ ಸ್ವಲ್ಪ ಅಷ್ಟು ಎಲ್ಲ ಹೋಗಿಲ್ಲ ನಾನು. ಓಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಲಿಪ್ಸ್ಟಿಕ್ ಅಂದ್ರೆ ಇದನ್ನೇ. ಇದು ಸ್ವಿಸ್ ಬ್ಯೂಟಿ ಸೆಲೆಕ್ಟ್ ಇಂದ ಒಂದ್ ಕಡೆ ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ, ಇನ್ನ ಒಂದು ಕಡೆ ಗ್ಲಾಸ್ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಏನಾದ್ರು ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂದ್ರೆ, ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಂದ್ರೆ ಇದನ್ನ ತಗೋಬಹುದು. ಇದು ಕಾಸ್ಟ್ಲಿ ಅಂದ್ರೆ ತುಂಬಾ ಕಾಸ್ಟ್ಲಿ ಏನಿಲ್ಲ, 450 ರುಪೀಸ್. ಅದಾದ್ಮೇಲಿಂದ ಸ್ವಲ್ಪ ನನ್ಗೆ ಟ್ರಾನ್ಸ್ಪರೆಂಟ್ ಇಲ್ಲ ಅಂದ್ರೆ ಏನಂತಾರೆ ಕ್ಲಿಯರ್ ಲಿಪ್ ಗ್ಲಾಸ್.
ಕ್ಲಿಯರ್ ಲಿಪ್ ಗ್ಲಾಸ್ ನನಗೆ ತುಂಬಾ ಇಷ್ಟ, ಅದಕ್ಕೆ ನಾನು ಯೂಸ್ ಮಾಡೋದು ಈ 2 ಲಿಪ್ಸ್ಟಿಕ್. ಒಂದು ಸ್ವಿಸ್ ಬ್ಯೂಟಿಯಿಂದ, ಇನ್ನೊಂದು ಇನ್ಸೈಡ್ ಕಾಸ್ಮೆಟಿಕ್ಸ್ ಇಂದ. ಈ 2 ಕೂಡ ಕ್ಲಿಯರ್ ಗ್ಲಾಸಸ್ ತುಂಬಾ ಚೆನ್ನಾಗಿದೆ. ಇವಾಗ ಲಿಪ್ಸ್ಟಿಕ್ಸ್ ಬಗ್ಗೆ ಆಯ್ತು. ನನಗಂತೂ ಹಾಗೆ ಸ್ವಲ್ಪ ಗಂಟಲು ಹೋಗ್ತಾ ಇದೆ ಅನ್ಸುತ್ತೆ. ಸೊ ಲಿಪ್ಸ್ಟಿಕ್ ಆಯ್ತು. ಇವಾಗ ಬ್ಲಷ್ಗೆ ಹೋಗ್ಬಿಡೋಣ. ಯಾಕಂದ್ರೆ ಅದು ಒಂಥರ ನನ್ನ ವೀಕ್ನೆಸ್, ಸೆಕೆಂಡ್ ವೀಕ್ನೆಸ್. ತುಂಬಾ ಜಾಸ್ತಿ ಇಲ್ಲ ಬಟ್ ತುಂಬಾ ಕಮ್ಮಿನೂ ಇಲ್ಲ ಆ ತರ. ಬ್ಲಷ್ ಅಲ್ಲಿ ಓ ಶಿಟ್, ನನ್ನ ಹತ್ರ ಇಷ್ಟು ಬ್ಲಷ್ ಇದೆ. ಇದ್ರೊಳಗಡೆ ಇನ್ನ ಸ್ವಲ್ಪ ಚಿಕ್ಕದು ಕೂಡ ಇದೆ. ಒಂದು 2-3 ಬ್ಲಷ್ ತುಂಬಾ ಜಾಸ್ತಿ ಇತ್ತು, ಅದನ್ನ ನನ್ನ ತಂಗಿದೀರಿಗೆ ಕೊಟ್ಟಿದ್ದೀನಿ. ನನ್ನ ತಂಗಿ ಒಬ್ಳಿದಲ್ಲ, ಅವಳಿಗೂ ಕೂಡ ನನ್ನ ಬ್ಲಷ್ ಅಂದ್ರೆ ತುಂಬಾ ಇಷ್ಟ. ಫಸ್ಟ್ ನಾನು ತಗೊಂಡಿದ್ದು ಸ್ವಿಸ್ ಬ್ಯೂಟಿಯಿಂದ. ತುಂಬಾ ಚೆನ್ನಾಗಿದೆ, ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಇದು ನಾವು ಬ್ಲಷ್ ಹಾಕೊಂಡಿದೀವಿ ಅಂತ ಹೆವಿ ಕಾಣಿಸಲ್ಲ, ಬಟ್ ತುಂಬಾ ಸ್ಮೆಲ್ಲು ಕೂಡ ತುಂಬಾ ಒಂಥರ ಬರುತ್ತೆ. ಆ ತರ ಎಲ್ಲ ಓಕೆ. ಇದು ನ್ಯಾಚುರಲ್ ವಾಶ್ ಇಂದ ಒಂಥರ ಬ್ರೌನಿಶ್ ಶೇಡ್ ಬರುತ್ತೆ. ಇದು ಕೂಡ ತುಂಬಾ ನ್ಯಾಚುರಲ್ ಸಿಗುತ್ತೆ, ಅಂದ್ರೆ ಜಾಸ್ತಿ ಹಾಕೊಂಡಿದೀವಿ ಅಂತ ಅನ್ಸಲ್ಲ, ಆ ತರ ಅನ್ಸುತ್ತೆ. ಚೆನ್ನಾಗಿದೆ ಇದು ಕೂಡ. ಇದರಿಂದ ಜಸ್ಟ್ ಅಪ್ಸ್ ಇಂದ ಇದರಲ್ಲಿ 2 ಶೇಡ್ ನನ್ನ ತಂಗಿ ಕೊಟ್ಟಿದ್ದೀನಿ ಅನ್ಸುತ್ತೆ, 4 ಇತ್ತು ಅನ್ಸುತ್ತೆ. ಇನ್ನ 2 ಏನಾಯ್ತು ಗೊತ್ತಿಲ್ಲ. ಇದು ಸ್ವಲ್ಪ ಲೈಕ್ ಆರೆಂಜ್ ಶೇಡ್. ಆರೆಂಜ್ ಅಲ್ಲಿ ಲೈಕ್ ಎಕ್ಸ್ಟ್ರಾ ಯಾವಾಗಾದ್ರೂ ಕಾಣ್ಬೇಕು ಅನ್ಸುತ್ತಲ್ಲ ಅವಾಗ ಹಾಕೊಂತೀನಿ, ಬಟ್ ತುಂಬಾ ಜಾಸ್ತಿ ಶೇಡ್ ಹಾಕಲ್ಲ ನಾನು. ಇದು ಬಂದು ರೆಡ್ ಬ್ಲಷ್ ಇದೆ ನನ್ನ ಹತ್ರ. ರೆಡ್ ಜಾಸ್ತಿ ಹಾಕೊಂಡಿಲ್ಲ, ನಂದಲ್ಲ ಅನ್ಸುತ್ತೆ, ಇದು ನಮ್ಮ ಅಕ್ಕಂದಿರ್ಬೇಕು, ಅವಳು ತಗೊಂಡಿದ್ದು. ಇದು ಬಂದು ದಿ ಅರ್ತ್ ರಿದಮ್ ಟಿಂಟೆಡ್ ಲಿಪ್ಪಿ. ಇದು ಕೂಡ ಚೆನ್ನಾಗಿದೆ. ಆಕ್ಚುಲಿ ಅರ್ತ್ ರಿದಮ್ ಅಲ್ಲೂ ಕೂಡ ತುಂಬಾ ಪ್ರಾಡಕ್ಟ್ಸ್ ಚೆನ್ನಾಗಿದೆ. 99 ಇದು ಗೊತ್ತಾ, ಇನ್ಸೈಡ್ ಕಾಸ್ಮೆಟಿಕ್ಸ್ ಇಂದ. ವಾಟರ್ಮೆಲನ್ ಪಾಪ್ಸಿಕಲ್ ಶೇಡ್ ಬಂದು ತುಂಬಾ ಚೆನ್ನಾಗಿದೆ. ಇವತ್ತು ನಾನು ಅಪ್ಲೈ ಮಾಡಿರೋದು ಇದನ್ನೇ, ಇನ್ಸೈಡ್ ಕಾಸ್ಮೆಟಿಕ್ಸ್ ಇಂದಾನೆ. ಕಾಣಿಸ್ತಾ ಇದೆ ಅನ್ಸುತ್ತೆ. ಇದು ಬಂದು ಹಿಲರಿ ರೋಡಾ ಅನ್ನೋ ಒಂದು ಬ್ರ್ಯಾಂಡ್ ಇಂದ. ತುಂಬಾ ಅಂದ್ರೆ ತುಂಬಾ ಪಿಗ್ಮೆಂಟೆಡ್ ಆಗಿದೆ ಗೊತ್ತಾ. ಎಷ್ಟು ಪಿಗ್ಮೆಂಟೆಡ್ ಆಗಿದೆ ಅಂದ್ರೆ ಯಪ್ಪ, ಅಷ್ಟು ಪಿಗ್ಮೆಂಟೆಡ್ ಅಂತಾನೆ ಹೇಳ್ಬೋದು. ಇದು ಅದಕ್ಕೆ ಇನ್ನ ಖಾಲಿನೇ ಆಗಿಲ್ಲ. ನನ್ನ ಫೇವ್ರೇಟ್ ಗೊತ್ತಾ, ರೀಸೆಂಟ್ ಆಗಿ PR ಅಲ್ಲಿ ಬಂದಿತ್ತು ನನಗೆ. ಇದು ಪ್ಯಾಕ್ ಕಾಸ್ಮೆಟಿಕ್ ಇಂದ. ಎಷ್ಟು ಚೆನ್ನಾಗಿದೆ ಅಂದ್ರೆ ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಒಂಥರ ತುಂಬಾ ಲೈಕ್ ಆ ನ್ಯಾಚುರಲ್ ಫಿನಿಶ್ ಸಿಗುತ್ತಲ್ಲ ಆ ತರ ಇರುತ್ತೆ. ತುಂಬಾ ಹೊತ್ತು ಕೂಡ ಇರುತ್ತೆ, ತುಂಬಾ ಬೇಗ ಹೊರಟೋಗಲ್ಲ, ತುಂಬಾ ಲಾಂಗ್ ಲಾಸ್ಟಿಂಗ್ ಇದೆ. ಎಷ್ಟು ಮಾತಾಡಿದ್ರು ಸಾಕಾಗಲ್ಲ ಇದ್ರ ಬಗ್ಗೆ, ಅಷ್ಟು ಚೆನ್ನಾಗಿದೆ ಪ್ಯಾಕ್ ಕಾಸ್ಮೆಟಿಕ್ಸ್. ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಬ್ಲಷ್ ಏನಾದ್ರೂ ಟ್ರೈ ಮಾಡ್ಬೇಕಂದ್ರೆ ವಾವ್, ಇದನ್ನು ಟ್ರೈ ಮಾಡಲೇಬೇಕು. ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಇದು. ಇಷ್ಟು ನನ್ನ ಬ್ಲಷ್ ಕಲೆಕ್ಷನ್. ಇಷ್ಟು ಇದೆ ನನ್ನ ಹತ್ರ ಬ್ಲಷ್, ಬಟ್ ನಾನು ತುಂಬಾ ಜಾಸ್ತಿ ಯೂಸ್ ಮಾಡೋದು ರೀಸೆಂಟ್ ಆಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಬಿಟ್ಟರೆ ನಾನು ತುಂಬಾ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಮೇ ಬಿ ಈ 2 ಮಾಡ್ತೀನಿ ಅನ್ಸುತ್ತೆ. ಒಂದು ಸ್ವಿಸ್ ಬ್ಯೂಟಿಯಿಂದ, ಇನ್ನೊಂದು ಇನ್ಸೈಡ್ ಕಾಸ್ಮೆಟಿಕ್ಸ್ ಇಂದ. ಹೈಲಿ ರೆಕಮೆಂಡೆಡ್ ಪ್ರಾಡಕ್ಟ್ ಅಂದ್ರೆ ಬ್ಲಷ್ ಅಲ್ಲಿ ಈ 4 ಅನ್ಸುತ್ತೆ. ಸ್ವಿಸ್ ಬ್ಯೂಟಿಯಿಂದ, ಇನ್ಸೈಡ್ ಕಾಸ್ಮೆಟಿಕ್ಸ್ ಇಂದ, ಸ್ಪಾಟ್ಲೈಟ್ ಲಿಕ್ವಿಡ್ ಬ್ಲಷ್, ಪ್ಯಾಕ್ ಕಾಸ್ಮೆಟಿಕ್ಸ್ ಇಂದ. ಸೊ ಇಷ್ಟು ಬಂದು ಬ್ಲಷ್. ಇವಾಗ ಎಲ್ಲ ಆಯ್ತು. ಒಂದು ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಗೆ, ಏನು ಮರೆತ್ರು ಕಣ್ಣು ಮರಿಬಾರ್ದಲ್ವಾ. ಸೊ ಅದಕ್ಕೆ ಇವಾಗ ನನ್ನ ಐ ಶ್ಯಾಡೋ ಪ್ಯಾಲೆಟ್ಸ್ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಇಷ್ಟು ಐ ಶ್ಯಾಡೋ ಪ್ಯಾಲೆಟ್ ಇದೆ. ಇದರಲ್ಲಿ ನನ್ನ ಫೇವ್ರೇಟ್ ಅಂದ್ರೆ ಇದು ಆಯ್ತಾ, ಇವತ್ತು ಹಾಕೊಂಡಿರೋದು ನಾನು. ಎಷ್ಟು ಚೆನ್ನಾಗಿದೆ ಶೇಡ್ಸ್ ಎಲ್ಲ ಅಂದ್ರೆ ಒಂಥರ ಲೈಕ್ ನಿಮ್ಗೆ ಆ ಸಾಫ್ಟ್ ಗ್ಲಾಮ್ ಲುಕ್ ಬೇಕಂದ್ರೆ ಈ ಪ್ಯಾಲೆಟ್ ನ ನೀವು ತಗೊಳ್ಳೇಬೇಕು. ನಿಮ್ಗೆ ಅಷ್ಟೊಂದು ನೀವೇನಾದ್ರೂ ಮೇಕಪ್ ಮಾಡಲ್ಲ, ಇಲ್ಲಾಂದ್ರೆ ನನಗೆ ತುಂಬಾ ಸಾಫ್ಟ್ ಆಗಿರೋಕೆ ಇಷ್ಟ ಆಗುತ್ತೆ ಅಂದ್ರೆ ಇದು ಒಂದು ಪ್ಯಾಲೆಟ್ ತಗೊಂಡ್ರೆ ಸಾಕು, ನಿಮ್ಗೆ ಜಾಸ್ತಿ ಏನು ಬೇಕಾಗಲ್ಲ. ಯಾಕಂದ್ರೆ ಇದು ಅಷ್ಟು ಚೆನ್ನಾಗಿದೆ. ಇದಾದ್ಮೇಲಿಂದ ಸೆಕೆಂಡ್ ಫೇವರೇಟ್ ಅಂದ್ರೆ ಇದು ಮೇಕಪ್ ರೆವಲ್ಯೂಷನ್ ಇಂದ. ಎಷ್ಟು ಶೇಡ್ ಇದೆ ಅಂದ್ರೆ ಎಲ್ಲಾ ತರನೂ ಬರುತ್ತೆ. ನಿಮಗೆ ಏನೇನ್ ಮಾಡೋದ್ ಬೇಕಾಗುತ್ತೆ ಅನ್ಸುತ್ತೆ ಅದು ಎಲ್ಲ ಕೂಡ ಮಾಡ್ಬೋದು ಇದರಲ್ಲಿ. ನೀವು ಲೈಕ್ ಎಲ್ಲ ಶೇಡು ಇದೆ, ಅದ್ರಲ್ಲೂ ಈ ತರ ಶೇಡ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ.
ಲೈಕ್ ಶಿಮ್ಮರ್ ಇದೆ, ನ್ಯೂಡ್ ಶೇಡ್ಸ್ ಇದೆ, ಬ್ರೌನ್ ಇದೆ, ಪಿಂಕ್ ಇದೆ, ಆಲ್ಮೋಸ್ಟ್ ಯಾವ್ದಾವ್ದು ಬೇಕಾಗುತ್ತೆ ಅದು ಎಲ್ಲ ಇದೆ ಅನ್ಸುತ್ತೆ ಇದರಲ್ಲಿ. ಲೈಕ್ ಫಸ್ಟ್ ತಗೊಂಡಿರೋ ಪ್ಯಾಲೆಟ್ ಅಂದ್ರೆ ಇದು LA ಕಲರ್ಸ್ ಇಂದ. ಇದು ಕೂಡ ತುಂಬಾ ಲೈಕ್ ಚೆನ್ನಾಗಿದೆ. ಸ್ವಲ್ಪ ಈ ಪಿಂಕಿಶ್ ಬ್ರೌನ್ ಬರುತ್ತಲ್ಲ ಆ ತರ ಶೇಡ್ಸ್ ಇದೆ ಇದರಲ್ಲಿ. ಈ ಮಿನಿ ಹಾಟ್ ಮೆಸ್ ಕಾಪೆಕ್ಸ್ ಇಂದ ಸ್ವಲ್ಪ ಬ್ರೈಟ್ ಆಗಿ ಏನಾದ್ರು ಬೇಕಾದ್ರೆ ಇರ್ಲಿ ಅಂತ ಈ ಒಂದು ಮಿನಿ ವರ್ಷನ್ ತಗೊಂಡಿದ್ದೀನಿ. ಚೆನ್ನಾಗಿದೆ, ಒಂಥರ ನಂಗೆ ತುಂಬಾ ಕ್ಯೂಟ್ ಅನ್ನಿಸ್ತು. ಈ ಪ್ಯಾಕೇಜಿಂಗ್ ಆಗಿರ್ಬೋದು ಇಲ್ಲ ಅಂದ್ರೆ ಕಲರ್ ಆಗಿರ್ಬೋದು ತುಂಬಾ ಕ್ಯೂಟ್ ಅನ್ನಿಸ್ತು. ಸೊ ಅದಕ್ಕೇನೆ ಇದು ಬಂದಿದೆ. ಬಟ್ ಅಷ್ಟೊಂದು ಯೂಸ್ ಮಾಡಿಲ್ಲ ನಾನು. ಲಾಸ್ಟ್ ಪ್ಯಾಲೆಟ್ ಬಂದು ಹಿಲರಿ ರೋಡಾ ಇಂದ. ಇದು ಶೇಡ್ ಮತ್ತೆ ಕಲರ್ಸ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಶಿಮ್ಮರ್ ಜಾಸ್ತಿ ಇದೆ ಇದರಲ್ಲಿ. ಶಿಮ್ಮರ್ ಬೇಕು ಅಂದ್ರೆ ನಾನು ಈ ಪ್ಯಾಲೆಟ್ ನೇ ಸ್ವಲ್ಪ ಯೂಸ್ ಮಾಡ್ತೀನಿ. ಒಂದು ಶೇಡ್ಗೆನೆ ಬೇಕಾದ್ರೆ ನಾನು ರೀಪರ್ಚೇಸ್ ಮಾಡ್ತಾನೆ ಇರ್ತೀನಿ ಈ ಪ್ಯಾಲೆಟ್ ನ, ಅಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಗಾರ್ಮೆಲಿಂದ ಐ ಶ್ಯಾಡೋ ತೋರಿಸಿದ್ನಲ್ಲ, ಅದಕ್ಕೆ ಇವಾಗ ನನ್ನ ಮೇಕಪ್ ಬ್ರಷಸ್ ಇದು ಸ್ವಲ್ಪ ವಾಶ್ ಮಾಡಿಲ್ಲ ಇನ್ನ ನಾನು. ಇದರಲ್ಲಿ 2 ಬ್ರ್ಯಾಂಡ್ ಇದೆ. ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ಬೋದು. ಇದರಲ್ಲೇ ಸಿಗುತ್ತೆ. ಲೈಕ್ ಐ ಶ್ಯಾಡೋ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಕಾಂಪ್ಯಾಕ್ಟಿಗ್ ಆಗಿರ್ಬೋದು, ಎಲ್ಲ ಇದರಲ್ಲೇ ಸಿಗುತ್ತೆ. ನಾನು ಅದಕ್ಕೆಲ್ಲ ಇದನ್ನ ಯೂಸ್ ಮಾಡ್ತೀನಿ. ಸ್ವಲ್ಪ ಐ ಮೇಕಪ್ ಮತ್ತೆ ಬ್ಲಷ್ ಎಲ್ಲ ಹಾಕೋದಕ್ಕೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಮೇಕಪ್ ಬ್ರಷ್ ಬೇಕು ಅಂದ್ರೆ ನೀವು ಇದನ್ನ ತಗೊಂಡ್ರೆ ಸಾಕು, ತುಂಬಾ ಚೆನ್ನಾಗಿದೆ. ಸೊ ಇವಾಗ ತುಂಬಾ ಮೇನ್ ಏನಿದೆ ಅದೆಲ್ಲ ತೋರ್ಸಾಯ್ತು. ಇನ್ನ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಇರೋದು ನಾನು ತುಂಬಾ ಏನಾದ್ರು ಫಂಕ್ಷನ್ಗೆ ರೆಡಿ ಆಗ್ತಾ ಇರ್ತೀನಿ, ಇಲ್ಲ ಏನಾದ್ರು ಒಂದು ಸ್ಪೆಷಲ್ ಲೊಕೇಶನ್ ಇದೆ ಅಂತ ಇರುತ್ತಲ್ಲ, ಆವಾಗ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇದು ಮೇಕಪ್ ಕುಷನ್ಸ್ ಬರುತ್ತಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಗೊತ್ತಾ. ಇದನ್ನ ನಾನು ಮಿಂತ್ರಾದಲ್ಲಿ ತಗೊಂಡಿದ್ದು ಅನ್ಸುತ್ತೆ. 3 ಶೇಪ್ ಅಲ್ಲಿ ಇದೆ. ಒಂದು ಟ್ರಯಾಂಗಲ್, ಒಂದು ಸರ್ಕಲ್ ಮತ್ತೆ ಒಂದು ರೆಕ್ಟ್ಯಾಂಗಲ್. ನಾನು ಸ್ವಲ್ಪ ಇದನ್ನ ಜಾಸ್ತಿ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಈ ಕಾರ್ನರ್ಸಿಗೆಲ್ಲ ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂಡ್ ಹಿಂದೆ ಈ ತರ ಹಿಂಗೆ ಫಿಂಗರ್ ಹಾಕೋದಕ್ಕೂ ಕೂಡ ಇದೆ. ಅಂಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೀರಿಯಸ್ ಆಗಿ. ಮೇಲಿಂದ ಪ್ರೈಮರಿಗೆ ನಾನು ಯೂಸ್ ಮಾಡೋದು ಇನ್ಸೈಡ್ ಕಾಸ್ಮೆಟಿಕ್ಸ್ ಇಂದ. ಇದು ಪೋರ್ ಮಿನಿಮೈಸರ್ ಪ್ರೈಮರ್. ತುಂಬಾ ಸ್ವಲ್ಪ ಬ್ಲರ್ ಮಾಡುತ್ತೆ ಪೋರ್ಸ್ ಎಲ್ಲ. ಇಟ್ಸ್ ನೈಸ್. ಇನ್ಸೈಟ್ ಇಂದಾನೆ ಪ್ರೋ ಕನ್ಸೀಲರ್ ಪ್ಯಾಲೆಟ್. ನಿಮ್ಗೇನಾದ್ರೂ ತುಂಬಾ ಜಾಸ್ತಿ ನೀವೇನಾದ್ರೂ ಈ ಕನ್ಸೀಲ್ ಮಾಡೋದು, ಕರೆಕ್ಟ್ ಮಾಡೋದು ಅದೆಲ್ಲ ಯೂಸ್ ಮಾಡಲ್ಲ ಅಂದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಅಂಡ್ ನೀವು ತುಂಬಾ ಎಲ್ಲಾದ್ರೂ ರೆಡಿ ಆಗ್ಬೇಕು ಅಂದ್ರೂ ಕೂಡ ಯೂಸ್ ಮಾಡ್ಬೋದು. ಯಾಕಂದ್ರೆ ಎಲ್ಲಾ ಶೇಡ್ಸು ಇದೆ. ಆರೆಂಜ್ ಕರೆಕ್ಟರ್ ಇದೆ, ಕಾಂಟೋರಿಗೆ ಯೂಸ್ ಮಾಡ್ಬೋದು, ಇಲ್ಲ ಕನ್ಸೀಲಿಗೆ ಯೂಸ್ ಮಾಡ್ಬೋದು. ಬನಾನಾ ಲೂಸ್ ಪೌಡರ್ ಇದು ಕೂಡ ಇನ್ಸೈಡ್ ಕಾಸ್ಮೆಟಿಕ್ಸ್ ಇಂದಾನೆ. ಇದು ಕೂಡ ಎಷ್ಟು ಯಾಕೋ ಇದು ಯಾವ್ದ್ರದ್ದು ಪ್ರೈಸ್ ಹಾಕಿಲ್ಲ, ಬಟ್ ಇದು ಕೂಡ ತುಂಬಾ ಅಫೋರ್ಡಬಲ್ ಆಗಿದೆ. ಕಾಂಟೋರ್ ಮತ್ತೆ ಕನ್ಸೀಲ್ ಸ್ಟಿಕ್ ಒಂದ್ರಲ್ಲೇ ಇದೆ, ಹೈಲೈಟ್ ಮತ್ತೆ ಕಾಂಟೋರ್. ಇನ್ನ ಒಂದು ಪ್ರೈಮರ್ ಇದೆ. ಇದು ಸ್ವಿಸ್ ಬ್ಯೂಟಿ ಸೆಲೆಕ್ಟ್ ಇಂದ ಬ್ಲರಿಟಾಲ್ ಪ್ರೈಮರ್. ಇದು ನನ್ನ ಮೋಸ್ಟ್ ಯೂಸ್ಡ್ ಪ್ರೈಮರ್. ನಿಮ್ಗೆ ಮೇಕಪ್ ಏನಾದ್ರು ಯಾವಾಗಾದ್ರೂ ಅನ್ನಿಸ್ತಾ ಇರುತ್ತಲ್ಲ, ಯಾಕೋ ನನ್ನ ಫೌಂಡೇಶನ್ ತುಂಬಾ ನೀಟಾಗಿ ಕೂರ್ತಾ ಇಲ್ಲ ಅಂತ, ಪ್ರೈಮರ್ನ ಯೂಸ್ ಮಾಡಿಬಿಟ್ಟು ಟ್ರೈ ಮಾಡಿ, ನಿಮಗೆ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಗ್ರೀನ್ ಐಲೈನರ್ ಪೆನ್ ಟಿಪ್ ನೋಡಿ ಎಷ್ಟು ಚೆನ್ನಾಗಿದೆ. ಯಾವತ್ತಾದ್ರೂ ಸ್ವಲ್ಪ ಆ ಥರ ಮೇಕಪ್ ಎಲ್ಲ ಯೂಸ್ ಮಾಡೋದಕ್ಕೆ. ಅದಾದ್ಮೇಲಿಂದ ಸ್ವಲ್ಪ ಈ ಶಿಮ್ಮರ್ ಪೆನ್ಸ್ ಬರುತ್ತಲ್ಲ, ಇದು ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ಲಿದೆ. ಇಷ್ಟು ನನ್ನ ಮೇಕಪ್ ಪ್ರಾಡಕ್ಟ್ಸ್. ಅದರಲ್ಲಿ ಇನ್ನ ಒಂದು ನಾನಿದು ಮೇಕಪ್ಗೆ ಸೇರ್ಕೊಳ್ಳಲ್ಲ, ಬಟ್ ಅಂದ್ರೂ ನಾನು ಇದನ್ನ ಶೇರ್ ಮಾಡಬೇಕು ಅಂತ ಅನ್ಕೊಂಡೆ ನಿಮ್ಮ ಹತ್ರ. ಯಾಕಂದ್ರೆ ಇದು ತುಂಬಾ ಒಂಥರ ಲೈಫ್ ಸೇವರ್ ಅಂತ ಇರುತ್ತಲ್ಲ, ಆ ಥರ ಪ್ರಾಡಕ್ಟ್ ಅಂದ್ರೆ ಅದು ಇದೇನೆ. ಲಾರಿಯಲ್ ಇಂದ ರೂಟ್ ಟಚ್ ಬರುತ್ತಲ್ಲ, ಅಂದ್ರೆ ಇವಾಗ ಬಿಳಿ ಕೂದಲಿರುತ್ತೆ, ಅದೆಲ್ಲ ಕಾಣಿಸ್ತಾ ಇರುತ್ತೆ ಅವಾಗವಾಗ. ಯಾವಾಗ್ಲೂ ಕಲರ್ ಅದು ಹಾಕೋದಕ್ಕಾಗಲ್ಲ, ಯಾಕಂದ್ರೆ 1 ವೀಕ್ ಎಲ್ಲ ಕಲರ್ ಹೊರಟೋಗ್ಬಿಟ್ಟಿರುತ್ತೆ. ಸೊ ಅವಾಗ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಅಂದ್ರೆ ಇದು. ಸುಮ್ಮನೆ ಯಾವಾಗ್ಲೂ ಕಲರ್ ಅಪ್ಲೈ ಮಾಡಲ್ಲ, ಮಂತ್ಲಿ ಒನ್ಸ್ ಅಪ್ಲೈ ಮಾಡಿಬಿಟ್ಟು ಸಡನ್ ಆಗಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇದನ್ನ ಅಂತ ಹಿಂಗೆ ಹಾಕೊಂಡ್ಬಿಡ್ತೀನಿ. ಇಷ್ಟೇ ಇರೋದು ನನ್ನ ಹತ್ರ. ಇನ್ನ ಏನೂ ಇಲ್ಲ, ಇನ್ನ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು ನಾನು ಮೇಕಪ್ಪಿಗೆಲ್ಲ. ಸೊ ಇಷ್ಟು. ನಿಮಗೆ ಇದರಲ್ಲಿ ಯಾವ್ದಾದ್ರು ಡೀಟೇಲ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಇನ್ನ ಬೇರೆ ಏನಾದರೂ ರಿಕ್ವೆಸ್ಟ್ ಇದೆ ಅದನ್ನು ಕೂಡ ತಿಳಿಸಿ. ಸೊ ಅಷ್ಟೇ, ಮುಗೀತು ಈ ವಿಡಿಯೋ.
ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ಎಲ್ಲ ಆ್ಯಡ್ ಮಾಡಿರ್ತೀನಿ, ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಚೆಕ್ ಮಾಡ್ಬೋದು. ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮಿಗೆ ಬೇಕು ಅಂದರೆ ಅದನ್ನು ಕೂಡ ಎಲ್ಲ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.